ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಗನಪುರ ಮತ್ತು ಹೆಳವರಹುಂಡಿ ಗ್ರಾಮಗಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಗುಲಿಯಲ್ಲಿ ಪಾಠ ಮಾಡಲಾಗುತ್ತಿದೆ. ಮೂಲ ಸೌಕರ್ಯವಂತೂ ಮರೀಚಿಕೆಯಾಗಿದ್ದು, ಹರಗನಪುರ ಮತ್ತು ಹೆಳವರಹುಂಡಿ 2 ಗ್ರಾಮಕ್ಕೆ ಇರುವುದೊಂದೇ ಪ್ರಾಥಮಿಕ ಶಾಲೆಯಾಗಿದೆ. 1ರಿಂದ 5ನೇ ತರಗತಿವರೆಗೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. 5 ತರಗತಿಗಳಿಗೆ ಒಂದೇ ಕೊಠಡಿ ಇದೆ. ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊಠಡಿ ಕೊರತೆ ಹಾಗೂ ಮೂಲ ಸೌಕರ್ಯವಿಲ್ಲದೆ ಖಾಸಗಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡಿದ್ದಾರೆ. ಶಾಲೆಯಲ್ಲಿನ ಅವ್ಯವಸ್ಥೆಯಿಂದ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಂಠಿತವಾಗಿದೆ. ಹೆಚ್ಚುವರಿ ಕೊಠಡಿ ಮತ್ತು ಮೂಲ ಸೌಕರ್ಯ ಕೊಡದಿದ್ರೆ ಈ ಶಾಲೆಗೆ ಬೀಗ ಜಡಿಯುವುದು ಗ್ಯಾರಂಟಿಯಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಶಾಲಾ ಅಭಿವೃದ್ಧಿಗೆ ಮುಂದಾಗುತ್ತಾರಾ ಕಾದು ನೋಡಬೇಕಿದೆ. ಇದು ಬಿಲ್ಡಿಂಗ್ ಒಂದೇ ಇರೋದು, ಮಕ್ಕಳೆಲ್ಲ ಹೊರಗಡೆ ಪಾಠ ಕೇಳಬೇಕಾದ್ರೆ ಮತ್ತು ನಲ್ಲಿ ಕಲೆ ಅನ್ನೋದು ಇದಕ್ಕೆ ಮಾತ್ರ ಈಚಿನ ಹೊರಗಡೆ ಮಾಡಬೇಕು. ಅದರಿಂದ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. MLA ಅವ್ರ ಗಮನಕ್ಕೆ ತಂದಿದ್ದೀವಿ, ಮುಂದಕ್ಕೆ ಯಾರು ಮಾಡಿ ಇನ್ನೊಂದು ಬಿಲ್ಡಿಂಗ್ ಹಾಕೊಡಿ ಅಂತ ಕೇಳ್ಕೊತೀವಿ. ಮನೆ ಚಿಕ್ಕದಿದೆ, ಇದು ಪಕ್ಕದನೇ ಇದೆ, ಅದು ಇಲ್ಲ ಹೋಗಿದೆ, ಅದು ಸುರಿತಾ ಇದೆ ಅದು ಹೋಗಿದೆ, ಅದನ್ನು ಕೂಡ ರೆಡಿ ಮಾಡಬೇಕು. ಮತ್ತು ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು, ಮಾಡಿಕೊಡಿ ಅಂತ MLA ಗಮನಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. ಬಿಲ್ಡಿಂಗ್ ಇಲ್ಲ ಅಂತಾರೆ, ಒಂದು ಈಚೆ ಕೂತು ನೋಡ್ತಿದಾರಲ್ಲ, ಆ ಥರ ಈಚೆ ಕೂತು ಪಾಠ ಕೇಳಬೇಕಾಗಿದೆ. ಮಕ್ಕಳಿಗೆ ತೊಂದರೆ ಆಗಿದೆ. ಸ್ಕೂಲ್ ಬಿಲ್ಡಿಂಗ್ ಸಮಸ್ಯೆ ಅದ, ಒಂದೇ ಬಿಲ್ಡಿಂಗ್ ಇರೋದು, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳ ತೊಂದರೆ ಐತೆ, ಒಂದೇ ಬಿಲ್ಡಿಂಗ್, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ ಆದಷ್ಟು. ಇನ್ನೂ ಏನೋ ಇದಾಗಿಲ್ಲ, ನೆಕ್ಸ್ಟ್ ಅದು ಮಾಡಿಸ್ಕೊಡಿ ಅಂತ ಕೇಳ್ತೀನಿ. ಅದೇ ಕೇಳ್ಬೇಕು ಇದು ಮಾಡ್ಬಿಡೋದು ಕೇಳಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು.